Hi everyone, welcome to Learn Easily. Here is the poem If I Was a Tree, a Kannada summary for you. Here, ಈ ಒಂದು ಇಫ್ ಐ ವಾಸ್ ಎ ಟ್ರೀ, ನಾನೇನಾದರೂ ಒಂದು ಮರವಾಗಿದ್ದರೆ, ಈ ಒಂದು ಪದ್ಯದ ಕನ್ನಡ ಸಮ್ಮರಿ ಸಾರಾಂಶ ನಿಮಗಾಗಿ. ಈ ಪದ್ಯವನ್ನು ಬರೆದಿರತಕ್ಕಂಥದ್ದು ಮುದ್ನಕೂಡು ಚಿನ್ನಸ್ವಾಮಿ. ಈ ಪದ್ಯದ ಮೂಲಕ ಅವರು ತಮ್ಮ ಮನಸ್ಸಿನ ಹತಾಶೆ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕವಿಯಾಗಿದ್ದು ಇವರು ತಮ್ಮ ಜಾತಿ ಪದ್ಧತಿಯ ಬಗ್ಗೆ ತಮ್ಮಲ್ಲಿ ಇರ್ತಕ್ಕಂತಹ ನೋವು, ಹತಾಶ ಭಾವನೆ, ಅವರ ಫ್ರಸ್ಟ್ರೇಷನನ್ನು ಈ ಒಂದು ಪದ್ಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಬಹಳಷ್ಟು ಶತಮಾನಗಳಿಂದ ಬಂದಿರತಕ್ಕಂತಹ ಈ ಒಂದು ಜಾತಿ ಪದ್ಧತಿಯ ಬಗ್ಗೆ ಧ್ವನಿ ಎತ್ತಿ, ಈ ಜಾತಿ ಪದ್ಧತಿ ಅಂತಕ್ಕಂಥದ್ದು ಮಾನವರನ್ನು ಬೇರು ಮಾಡಿ ಅವರ ಮಧ್ಯೆ ಒಂದು ಅಡ್ಡಗೋಡೆಯನ್ನು, ಒಂದು ಬ್ಯಾರಿಯರನ್ನು ನಿರ್ಮಿಸಿ ಈ ಒಂದು ಸಮಾಜದಲ್ಲಿ ಒಂದು ರೀತಿಯಲ್ಲಿ ಒಂದು ವಿವಿಧ ವರ್ಗಗಳಾಗಿ ಬಾಳುವಂತೆ ಮಾಡ್ತಾ ಇದೆ. ಇಲ್ಲಿ ಜ್ಞಾನ ಅಂತಕ್ಕಂಥದ್ದು ನಮಗೆ ಒಂದು ಶಕ್ತಿಯನ್ನು ನೀಡುತ್ತೆ. ಸೊ ಈ ಒಂದು ಕಾನ್ಸ್ಟಿಟ್ಯೂಷನ್ನಲ್ಲಿ, ಈ ಸಂವಿಧಾನದಲ್ಲಿ ಈ ಡಿಸ್ಕ್ರಿಮಿನೇಷನ್, ಅಸಮಾನತೆ ಅಂತಕ್ಕಂಥದ್ದು ಒಂದು ಪ್ರಾಹಿಬಿಟೆಡ್, ಅದನ್ನು ತಿರಸ್ಕರಿಸಿದೆ ಅಥವಾ ಅದನ್ನು ತೆಗೆದು ಹಾಕಿದೆ ಅಂತ ಹೇಳ್ತಾ, ಇಲ್ಲಿ ಕವಿಯವರು ಮುದ್ನಕೂಡು ಚಿನ್ನಸ್ವಾಮಿ ಇಫ್ ಐ ವಾಸ್ ಎ ಟ್ರೀ ಅಂತಕ್ಕಂತಹ ಪೊಯಮ್ನ ಮೂಲಕ ನಾನು ಮರವಾಗಿದ್ದರೆ ನನಗೆ ಈ ಜಾತಿ ಪದ್ಧತಿಯಿಂದ ವಿಮುಕ್ತಿ ಸಿಗ್ತಾ ಇತ್ತು, ಅದು ಹೇಗೆ ಸಿಗ್ತಾ ಇತ್ತು ಅನ್ನೋದನ್ನು ತಿಳಿಸ್ತಾ ಹೋಗಿದ್ದಾರೆ. ಇಫ್ ಐ ವಾಸ್ ಎ ಟ್ರೀ, ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಟ್ ವಾಟ್ ಕ್ಯಾಸ್ಟ್ ಐ ಆಮ್ ವೆನ್ ಸನ್ಲೈಟ್ ಎಂಬ್ರಾಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಲ್ಡ್ ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಆ್ಯಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್. ಇಲ್ಲಿ ಈ ಕವಿ ನಮಗೆ ಏನನ್ನು ತಿಳಿಸಲು ಬಯಸ್ತಾ ಇದ್ದಾರೆ ಅಂದರೆ, ನಾನೇನಾದರೂ ಒಂದು ಮರವಾಗಿದ್ದರೆ, ಈ ನನ್ನ ಮರದಲ್ಲಿ ಗೂಡಲು ಕಟ್ಟಲು ಬರ್ತಕ್ಕಂಥ ಯಾವುದೇ ಪಕ್ಷಿಯು ನನ್ನನ್ನು ನೀನು ಯಾವ ಜಾತಿ ಎಂದು ಕೇಳೋದಿಲ್ಲ, ಅದು ತನ್ನ ಗೂಡನ್ನು ಕಟ್ಕೊಳ್ಳುತ್ತೆ. ಹಾಗೆ ಮುಂಜಾನೆಯಲ್ಲಿ ಬರ್ತಕ್ಕಂತಹ ಸೂರ್ಯನ ಬಿಸಿಲಿನ ಆ ಒಂದು ಕಿರಣಗಳು ಸಹ ನನ್ನನ್ನು ಯಾವ ಜಾತಿ ಅಂತ ಕೇಳದೆ ನಾನು ಮರವಾಗಿದ್ದರೆ ನನ್ನ ಮೇಲೆ ಬೀಳ್ತಾ ಇರುತ್ತೆ. ಹಾಗೆ ಆ ಒಂದು ಫ್ರೆಂಡ್ಶಿಪ್, ಕೂಲ್ ಬ್ರೀಸ್, ತಣ್ಣನೆಯ ಗಾಳಿಯು ಸಹ ನನ್ನನ್ನು ಯಾವುದೇ ರೀತಿ ಜಾತಿ ಭೇದ ಮಾಡದೆ ನನ್ನನ್ನು ಟಚ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಂತಕ್ಕಂಥದ್ದು ನಾವು ಒಬ್ಬರನ್ನೊಬ್ಬರನ್ನು ಸ್ಪರ್ಶಿಸದ ಹಾಗೆ ಮಾಡ್ತಾ ಇದೆ. ಹಾಗೆ ನಾನು ಮರವಾದರೆ ಆ ಮರದಲ್ಲಿ ನನಗೆ ಯಾವುದೇ ರೀತಿ ಜಾತಿ ವ್ಯವಸ್ಥೆ ಇರೋದಿಲ್ಲ. ಪಕ್ಷಿಗಳು ನನ್ನಲ್ಲಿ ಬಂದು ಗೂಡು ಕಟ್ಟುತ್ತೆ, ಸೂರ್ಯ ಕಿರಣಗಳು ನನ್ನ ಮೇಲೆ ಬೀಳುತ್ತೆ, ಗಾಳಿಯ ಜೊತೆ ನಾನು ಒಂದು ಗೆಳೆತನದಿಂದ ಇರಬಹುದು, ಗಾಳಿಯು ಯಾವುದೇ ತಾರತಮ್ಯ ಮಾಡೋದಿಲ್ಲ. ಹಾಗೆ ಮರವಾಗಿದ್ದರೆ ನನ್ನ ರೂಟ್ಸ್, ಬೇರುಗಳು ಸಹ ಭೂಮಿಯಲ್ಲಿ ಹಿಂಗಿ ಹೋದಾಗ ಅದು ಯಾವುದೇ ರೀತಿ ಭೂಮಿಯು ಸಹ ನನ್ನನ್ನು ತಡೆ ಒಡ್ಡೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ತಿಳಿಸ್ತಾ ಹೋಗ್ತಾರೆ. ರೈನ್ ಡ್ರಾಪ್ಸ್ ವುಡಂಟ್ ಟರ್ನ್ ಬ್ಯಾಕ್ ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್ ವೆನ್ ಐ ಬ್ರಾಂಚ್ ಔಟ್ ಫರ್ದರ್ ಫ್ರಮ್ ಮೈ ರೂಟ್ಸ್ ದ ಮದರ್ ಅರ್ತ್ ವುಡಂಟ್ ಫ್ಲೀ ಶೌಟ್ ಫಾರ್ ಎ ಬಾತ್ ವೆನ್ ಹಿ ಸ್ಟೇಟ್ಸ್ ದಟ್ ರೈನ್ ಡ್ರಾಪ್ಸ್. ಇಲ್ಲಿ ಆ ಮಳೆ ಬೀಳಬೇಕಾದ್ರೆ ಆ ಮಳೆಯ ಹನಿಗಳು ಸಹ ಮರವನ್ನು ಯಾವುದೇ ಜಾತಿ ಅಂತ ನೋಡದೆ ಅದು ಅದರ ಮೇಲೆ ಬೀಳುತ್ತೆ. ಯಾವುದೇ ಒಂದು ಮಳೆ ಹನಿಯು ಸಹ ನೀನೊಬ್ಬ ಕೆಳಜಾತಿಯವನು ಅಂತ ಅಥವಾ ಮರದ ಜಾತಿಯನ್ನು ನೋಡಿ ಅದು ಹಿಂದೆ ಹೋಗೋದಿಲ್ಲ. ಹಾಗೆ ಭೂಮಿಯೊಳಗೆ ಹೋಗ್ತಕ್ಕಂತಹ ಬೇರುಗಳು ಸಹ ಭೂತಾಯಿ ಆ ಬೇರುಗಳನ್ನು ಹೊರಗೆ ತಳ್ಳೋದಿಲ್ಲ, ಅದು ತನ್ನ ಆಳಕ್ಕೆ ಬಿಟ್ಕೊಳ್ಳುತ್ತೆ. ಭೂಮಿಯು ಸಹ ನನ್ನನ್ನು ಯಾವುದೇ ಒಂದು ಕ್ಯಾಸ್ಟನ್ನು ನೋಡೋದಿಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ಅವರು ತಿಳಿಸ್ಕೊಡ್ತಾರೆ. ಇಲ್ಲಿ ಮದರ್ ಅರ್ತ್ ವುಡ್ ನಾಟ್ ಫ್ಲೀ ಇನ್ ಎ ಡ್ರೆಡ್ ಆಫ್ ಸ್ಲೀಯಿಂಗ್ ಇಟ್ಸ್ ಇಮೇಜ್. ದಿಸ್ ಮೀನ್ಸ್ ದಟ್ ಈ ವಾಸ್ ಪುಷ್ಡ್ ಔಟ್ ಬೈ ದ ಅಪ್ಪರ್ ಕ್ಯಾಸ್ಟ್ ಬಿಕಾಸ್ ಈ ಬಿಲಾಂಗ್ ಟು ಲೋಯರ್ ಕ್ಯಾಸ್ಟ್. ಇಲ್ಲಿ ಕವಿ ಈ ಒಂದು ಬೇರುಗಳ ಉದಾಹರಣೆಯನ್ನು ಯಾಕೆ ಕೊಡ್ತಾ ಇದ್ದಾರೆ ಅಂದರೆ, ಕವಿಯನ್ನು ಯಾವುದೇ ಒಂದು ಅಪ್ಪರ್ ಕ್ಯಾಸ್ಟ್, ಮೇಲ್ಜಾತಿಯವರು ಅವರನ್ನು ಜೊತೆಗೆ ಸೇರಿಸ್ಕೊಳ್ಳೋದಿಲ್ಲ, ಅವರನ್ನು ಟಚ್ ಮಾಡೋದಿಲ್ಲ, ಅವರನ್ನು ದೂರ ತಳ್ತಾ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಆ ಕೆಳವರ್ಗಕ್ಕೆ ಸೇರಿದ ಜನರಲ್ಲಿರ್ತಕ್ಕಂತಹ ಶಕ್ತಿ, ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ಸಹ ಬೆಳೆಯೋದಕ್ಕೆ ಈ ಅಪ್ಪರ್ ಕ್ಯಾಸ್ಟ್ಗಳು ಬಿಡೋದಿಲ್ಲ. ಇವರಿಗೆ ಹೆಚ್ಚು ಜ್ಞಾನ ಇದ್ದರೂ ಸಹ ಅವರನ್ನು ಮೇಲೆ ಬೆಳೆಯದ ಹಾಗೆ ಅಪ್ಪರ್ ಕ್ಯಾಸ್ಟ್ ಜನರು ಅವರನ್ನು ತುಳಿತಾ ಹೋಗ್ತಾರೆ ಅಂತಕ್ಕಂಥದ್ದನ್ನು ಕವಿ ಇಲ್ಲಿ ತಿಳಿಸ್ಕೊಡ್ತಾರೆ. ಇಲ್ಲಿ ಮದರ್ ಅರ್ತ್, ಭೂಮಿಯು ಆ ಮರದ ಬೇರುಗಳನ್ನು ಹೊಳಗೆ ಬಿಟ್ಟುಕೊಂಡ ಹಾಗೆ ಈ ಜನರು ನಮ್ಮನ್ನು ಹೊಳಗೆ ಬಿಟ್ಕೊಳ್ತಾ ಇಲ್ಲ, ನಮ್ಮನ್ನು ಯಾವಾಗಲೂ ಸಹ ದೂರವೇ ಇಡ್ತಾ ಇದ್ದಾರೆ. ಈ ಸಮಾಜದಲ್ಲಿ ಈ ಜಾತಿ ಪಿಡುಗು ಅನ್ನೋದು ಅಷ್ಟು ಬೇರೂರಿದೆ.
ಯಾವುದೇ ಜನರನ್ನು ಕೆಳ ವರ್ಗದ ಜನರನ್ನು ಮೇಲ್ವರ್ಗದ ಜನರು ಮೇಲೆ ಬರೋದಕ್ಕೆ ಬಿಡೋದಿಲ್ಲ, ಅವರು ಅವರನ್ನು ದೂರವೇ ಇಡ್ತಾರೆ ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತಾರೆ. ನಂತರ ಎ ಸೇಕ್ರೆಡ್ ಕೌ ವುಡ್ ಸ್ಕ್ರ್ಯಾಪ್ ಹರ್ ಬಾಡಿ ಆನ್ ಮೈ ಬಾರ್ಕ್ ಸ್ಕ್ರ್ಯಾಚಿಂಗ್ ವೆನ್ ಎವರ್ ಇಟ್ ಇಚ್ಡ್ ಆ್ಯಂಡ್ ದ 300,000 ಗಾಡ್ಸ್ ಶೆಲ್ಟರಿಂಗ್ ಇನ್ಸೈಡ್ ಹರ್ ವುಡ್ ಟಚ್ ಮೀ. ಇಲ್ಲಿ ಕವಿ ಮತ್ತೊಮ್ಮೆ ಹೇಳ್ತಾ ಹೋಗ್ತಾರೆ, ನಾನು ಮರವಾಗಿದ್ದರೆ ನಾವೇನು ಗೋಮಾತೆ ಹಸು, ಆ ಗೋಮಾತೆಯಲ್ಲಿ ಸುಮಾರು 3,000 ದೇವರುಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾ ಇರ್ತೀವಿ. ಆ ಗೋಮಾತೆ ಮರವಾಗಿದ್ದಾಗ ಮರದ ಬಳಿ ಬರುತ್ತೆ, ತನ್ನ ಮೈಯನ್ನು ಆ ಮರಕ್ಕೆ ಅದು ಸ್ಕ್ರ್ಯಾಚ್ ಉಜ್ಜಿಕೊಳ್ಳುತ್ತೆ. ತನಗೆ ಎಲ್ಲಿ ಇಚ್ಚಿಂಗ್, ತನಗೆ ಎಲ್ಲಿ ನವೆ ಆಗ್ತಾ ಇದೆಯೋ ಆ ದೇಹವನ್ನು ಆ ಗೋಮಾತೆ ನನ್ನ ಮರಕ್ಕೆ ಅದು ತಾಗಿ ತನ್ನ ಒಂದು ದೇಹವನ್ನು ಉಜ್ಜುತ್ತೆ. ಸೊ ಆದರೆ ಈ ಒಂದು ಜನ ನನ್ನನ್ನು ಆ ರೀತಿ ಟಚ್ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ಇವರು ಹೇಳ್ತಾರೆ. ಹೈಯರ್ ಕ್ಯಾಸ್ಟ್ ವರ್ಷಿಪ್ಸ್ ಕೌಸ್ ಎಟ್ ಓವರ್ ಲುಕ್ಸ್ ದ ಡಿಗ್ನಿಟಿ ಆಫ್ ದೇರ್ ಫೆಲೋ ಪೀಪಲ್. ಆದರೆ ಆ ಒಂದು ಹಸುವಿನ ಪೂಜೆ ಮಾಡ್ತಕ್ಕಂಥ ಅಪ್ಪರ್ ಕ್ಯಾಸ್ಟ್ ಜನರನ್ನು ಯಾಕೆ ನಂಬುತ್ತಾ ಇಲ್ಲ, ಯಾಕೆ ಜನರನ್ನು ತಾರತಮ್ಯ ಮಾಡ್ತಾರೆ, ಜನರನ್ನು ದೂರ ಇಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಹೂ ನೋಸ್ ಅಟ್ ದ ಎಂಡ್ ಹ್ಯಾಕ್ಡ್ ಇನ್ ಟು ಪೀಸಸ್ ಆಫ್ ಡ್ರೈ ವುಡ್ ಬರ್ನಿಂಗ್ ಇನ್ ದ ಹೋಲಿ ಫೈರ್ I might be made pure or becoming the bear for a sinless body, be born on the shoulders of 4 good men. ಇಲ್ಲಿ ಕೊನೆಯಲ್ಲಿ ಕವಿ ಏನನ್ನ ಹೇಳ್ತಾರಪ್ಪ ಅಂದರೆ, ತನಗೆ ಒಂದು ಆಸೆ ಇದೆ. ಆಸೆ ಏನಪ್ಪ ಅಂದರೆ, ತಾನು ಸತ್ತಾಗ ಗ್ಯಾರಂಟಿಯಾಗಿ ತನ್ನ ಈ ಮರವನ್ನು ಒಂದು ಓಲಿ ಫೈರ್, ಯಾವುದೋ ಒಂದು ದೈವ ಕಾರ್ಯಕ್ಕಾಗಿ ಮರವನ್ನು ಬಳಸ್ಕೋತಾರೆ. ಸೊ ಮಾನವನಾಗಿದ್ದು ನನಗೆ ಯಾವುದೇ ರೀತಿಯ ಈ ಅವಕಾಶಗಳಿಲ್ಲ. ನಾನೊಂದು ಮರವಾಗಿದ್ದರೆ ನನ್ನನ್ನು ಯಾವುದೇ ರೀತಿಯ ಜಾತಿ ತಾರತಮ್ಯವಿಲ್ಲದೆ ಪಕ್ಷಿಗಳು ಸೇರ್ತಾ ಇದ್ದವು, ಸೂರ್ಯನ ಕಿರಣಗಳು ಸೇರ್ತಾ ಇತ್ತು, ಹಾಗೆ ಒಂದು ತಂಗಾಳಿ ಸೇರ್ತಾ ಇತ್ತು, ಆ ಭೂಮಿಯು ಸಹ ನನ್ನನ್ನು ಸೇರಿಸ್ಕೊಳ್ತಾ ಇತ್ತು, ಹಾಗೆ ಗೋಮಾತೆ ಹಸುವು ಸಹ ನನ್ನನ್ನು ಟಚ್ ಮಾಡ್ತಾ ಇತ್ತು. ನಾನೊಂದು ಮರವಾಗಿದ್ದರೆ ತುಂಬ ಚೆನ್ನಾಗಿತ್ತು ಅಂತಕ್ಕಂತಹ ಭಾವನೆಯನ್ನು ಇಲ್ಲಿ ಕವಿ ವ್ಯಕ್ತಪಡಿಸ್ತಾರೆ. ಹಾಗೆ ಕೊನೆಯಲ್ಲಿ ಹೇಳ್ತಾರೆ, ಆಫ್ಟರ್ ದ ಡೆತ್ ದಟ್ ಹಿ ವಿಲ್ ನಾಟ್ ಪರ್ಮಿಟೆಡ್ ಟು ಬಿ ಕ್ರಿಮೇಟೆಡ್ ಇನ್ ಎ ಡಿಸೆಂಟ್ ಮ್ಯಾನರ್. ಅಲ್ಲಿ ತಾನು ಮನುಷ್ಯನಾಗಿರೋದ್ರಿಂದ ತಾನು ಸತ್ತ ನಂತರ ನನ್ನನ್ನು ಶವ ಸಂಸ್ಕಾರ ಮಾಡೋದಕ್ಕೆ ಸಹ ಇಲ್ಲಿ ಬಿಡ್ತಾ ಇಲ್ಲ. ಆದರೆ ನಾನು ಮರವಾಗಿ ಸತ್ತಿದ್ದರೆ ನನ್ನನ್ನು ಒಂದು ಒಳ್ಳೆಯ ಕೆಲಸಕ್ಕಾಗಿ ಒಂದು ಹೋಲಿ ಫೈರ್ ಆಗಿ ನನ್ನನ್ನು ಬಳಸ್ಕೊಳ್ತಾ ಇದ್ರು ಅನ್ನೋದನ್ನು ತಿಳಿಸ್ತಾರೆ. ಆ್ಯಂಡ್ ಹಿ ವುಡ್ ಬಿ ಕಂಡೆಮ್ಡ್ ಬೋತ್ ಡ್ಯೂರಿಂಗ್ and after his life as a person but as a tree he would live in a peace and dignity. ಬದುಕಿದ್ದಾಗೂ ಸಹ ಆ ವ್ಯಕ್ತಿಯನ್ನು ಕೆಳಜಾತಿ ಅಂತ ಹೇಳಿ ಯಾರೂ ಸೇರಿಸ್ಕೊಳ್ತಾ ಇಲ್ಲ. ಸತ್ತ ನಂತರವೂ ಸಹ ಆತನ ಅಂತ್ಯ ಸಂಸ್ಕಾರವೂ ಸಹ ಸರಿಯಾಗಿ ಮಾಡೋದಕ್ಕೆ ಈ ಮೇಲ್ವರ್ಗದ ಜನ ಬಿಡೋದಿಲ್ಲ. ಆದರೆ ಮರವಾಗಿದ್ದರೆ ನನಗೆ ಇದು ಯಾವುದೇ ರೀತಿಯ ತೊಂದರೆಗಳಿಲ್ಲ. ಮರವಾಗಿದ್ದರೆ ನಾನು ಬದುಕಿದ್ದಾಗಲೂ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಬದುಕ್ತಾ ಇದ್ದೆ, ಸತ್ತ ನಂತರವೂ ಸಹ ನನಗೆ ಯಾವುದೇ ಜಾತಿ ಧರ್ಮ ಒಂದು ತಾರತಮ್ಯವಿಲ್ಲದೆ ನನ್ನನ್ನು ಬಳಸ್ಕೋತಾ ಇದ್ರು ಅಂತ ಹೇಳಿ ಕವಿ ಇಲ್ಲಿ ವ್ಯಕ್ತಪಡಿಸ್ತಾರೆ. ಅಂದರೆ ಕವಿಯ ಒಂದು ಭಾವನೆ, ಹತಾಶ ಭಾವನೆ ಪ್ರಸ್ತುತ ಸಮಾಜದಲ್ಲಿಯೂ ಸಹ ಜಾತಿ ಪದ್ಧತಿ ಬೇರೂರಿದೆ. ಆ ಜಾತಿ ಪದ್ಧತಿಯ ಒಂದು ನೋವು, ಅವರ ಒಂದು ಫ್ರಸ್ಟ್ರೇಷನ್ ಎಲ್ಲವನ್ನು ಸಹ ಈ ಪದ್ಯದ ಮೂಲಕ ಹೊರಗಿಡ್ತಾ ಇದ್ದಾರೆ. ತಾನು ಮರವಾಗಿದ್ದರೆ ಚೆನ್ನಾಗಿತ್ತು, ಮನುಷ್ಯನಾಗಿ ಹುಟ್ಟಿದ್ದರಿಂದ ಈ ಜಾತಿ ವ್ಯವಸ್ಥೆಯ ನೋವನ್ನು ಅನುಭವಿಸ್ತಾ ಇದ್ದೀನಿ, ಸತ್ತ ನಂತರವೂ ಇದು ನನ್ನನ್ನು ಬಿಡೋದಿಲ್ಲ. ಆದರೆ ಮರವಾಗಿ ತಾನೇನಾದರೂ ಹುಟ್ಟಿದ್ದಲ್ಲಿ ಈ ಯಾವುದೇ ಜಾತಿ ತಾರತಮ್ಯ ನನಗೆ ಇರ್ತಾ ಇಲ್ಲ ಅಂತಕ್ಕಂತಹ ಒಂದು ಭಾವನೆಯನ್ನು ಈ ಪದ್ಯದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಸಮರಿ. ಈಗ ಈ ಕನ್ನಡದ ಸಾರಾಂಶ, ಇಫ್ ಐ ವಾಸ್ ಎ ಟ್ರೀ ಪೊಯಮ್ನ ಕನ್ನಡ ಸಾರಾಂಶ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸುತ್ತೇನೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ಒಂದು PDF ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ, ಡೌನ್ಲೋಡ್ ಮಾಡಿ ಹಾಗೂ ನೀವೆಲ್ಲರೂ ಅದನ್ನು ಓದಿ